ನಮಸ್ಕಾರ. ನಾನು ಡಾಕ್ಟರ್ ಮೋಹನ್ ಕುಮಾರ್ ಎಸ್, ರೇಡಿಯೇಷನ್ ಆಂಕಾಲಜಿಸ್ಟ್ ಎಟ್ MS ರಾಮಯ್ಯ ಮೆಮೋರಿಯಲ್ ಹಾಸ್ಪಿಟಲ್. ಮೇ 8ರಂದು ವಿಶ್ವ ಓರಿಯನ್ ಕ್ಯಾನ್ಸರ್ ದಿನವಾಗಿ ಆಚರಿಸ್ತಾರೆ. ಅಂದರೆ ಓರಿಯನ್ ಕ್ಯಾನ್ಸರ್ ಅಥವಾ ಅಂಡಾಶಯದ ಕ್ಯಾನ್ಸರ್ ಬಗ್ಗೆ ತಿಳುವಳಿಕೆಯನ್ನ ಮೂಡಿಸೋ ಅಗತ್ಯ ಇರೋದ್ರಿಂದ ಈ ದಿನವನ್ನು ಆಚರಿಸ್ತಾರೆ. ಓವೇರಿಯನ್ ಕ್ಯಾನ್ಸರ್ ಮಹಿಳೆಯರಲ್ಲಿ ಕಾಣಿಸಿಕೊಳ್ಳುವಂತಹ ಕ್ಯಾನ್ಸರ್. ವಿಶ್ವದಲ್ಲೇ ಇದು 8ನೇ ಅತಿ ದೊಡ್ಡ ಕ್ಯಾನ್ಸರ್ ಮಹಿಳೆಯರಲ್ಲಿ ಕಾಣಿಸಿಕೊಳ್ಳುತ್ತದೆ. ವರ್ಷಕ್ಕೆ ಸುಮಾರು 3 ಲಕ್ಷಕ್ಕಿಂತ ಹೆಚ್ಚು ಮಹಿಳೆಯರು ಈ ಓವೇರಿಯನ್ ಕ್ಯಾನ್ಸರ್ಗೆ ತುತ್ತಾಗ್ತಾರೆ. ದುರದೃಷ್ಟವಶಾತ್ ಅನೇಕ ಮಹಿಳೆಯರು ಈ ಓವೇರಿಯನ್ ಕ್ಯಾನ್ಸರ್ ಪತ್ತೆ ಹಚ್ಚುವಷ್ಟರಲ್ಲಿ ಅವರಿಗೆ ಈ ಕಾಯಿಲೆಯು ಮಿತಿ ಮೀರಿರುತ್ತೆ. ಅವರು ಅಡ್ವಾನ್ಸ್ ಸ್ಟೇಜ್ ಅಲ್ಲಿ ವೈದ್ಯರನ್ನ ಸಂಪರ್ಕಿಸ್ತಾರೆ. ಕಾರಣ ಏನಂದ್ರೆ ಇದರಲ್ಲಿ ಒಂದು ನಿರ್ದಿಷ್ಟವಾದ ಒಂದು ಸಿಂಪ್ಟಮ್ಸ್ ಅಥವಾ ರೋಗ ಲಕ್ಷಣವಿರುವುದಿಲ್ಲ. ಸಾಮಾನ್ಯವಾಗಿ ಮಹಿಳೆಯರಲ್ಲಿ ಕೆಲವರಿಗೆ ಅತಿಯಾದ ಮೂತ್ರ ವಿಸರ್ಜನೆ ಇರಬಹುದು, ಅಥವಾ ಅಜೀರ್ಣದ ಸಮಸ್ಯೆ ಇರಬಹುದು, ಅಥವಾ ತುಂಬಾ ದಪ್ಪ ಆಗ್ತಿದ್ದೀನಿ ಅನ್ನಿಸಿರ್ಬೋದು, ಅಥವಾ ಹೊಟ್ಟೆ ಊದ್ಕೊಳ್ತಿದೆ, ಆ ತರ ಒಂದು ಭಾವನೆಗಳು ಬರುತ್ತೆ. ಈ ಒಂದು ಲಕ್ಷಣಗಳನ್ನ ಕೆಲವರು ಅವರು ನಿರ್ಲಕ್ಷಿಸ್ತಾರೆ ಅಥವಾ ವೈದ್ಯರನ್ನ ಸಂಪರ್ಕಿಸೋದು ಸ್ವಲ್ಪ ತಡ ಮಾಡ್ತಾರೆ. ಮನೆ ಮದ್ದು ಅಂತ ಯಾವುದೇ ಒಂದು ರೀತಿಯ ಆಹಾರದಲ್ಲಿ ಬದಲಾವಣೆಗಳು ಅಥವಾ ಅವರ ಒಂದು ಲೈಫ್ ಸ್ಟೈಲ್ ಬದಲಾವಣೆಗಳನ್ನು ನೋಡಿಕೊಂಡು ಅವರು ವೈದ್ಯರನ್ನ ಸಂಪರ್ಕಿಸೋದು ಸ್ವಲ್ಪ ತಡವಾಗುತ್ತೆ. ಅದೇ ರೀತಿ ಈ ಓವೇರಿಯನ್ ಕ್ಯಾನ್ಸರ್ ಬರೋದಕ್ಕೆ ಕಾರಣ ಏನಂದ್ರೆ ಮೇನ್ ಕಾರಣ ಈ ಜೆನೆಟಿಕ್ ಮ್ಯುಟೇಷನ್ಸ್. BRCA1 ಮತ್ತು BRCA2 ಅಂತ 2 ಜೀನ್ಸ್ಗಳೇನಿದೆ, ಅದು ಟ್ಯೂಮರ್ ಸಪ್ರೆಸರ್ ಜೀನ್ಸ್ ಆಗುವಂತಹ ಬದಲಾವಣೆಗಳಿಂದ ಓವೇರಿಯನ್ ಕ್ಯಾನ್ಸರ್ ಕಾಣಿಸ್ಕೊಳ್ಬಹುದು. ಸಾಮಾನ್ಯ ಮಹಿಳೆಯರಲ್ಲಿ ಇದು 50 ವರ್ಷ ಆದ ನಂತರ ಕಾಣಿಸ್ಕೊಂಡ್ರೆ, ಈ BRCA1 ಮತ್ತೆ 2 ಮ್ಯುಟೇಷನ್ ಇರುವಂತಹ ಮಹಿಳೆಯರಲ್ಲಿ ಇದು ಚಿಕ್ಕ ವಯಸ್ಸಲ್ಲಿ ಸುಮಾರು 35-40 ವರ್ಷದಲ್ಲೇ ಕಾಣಿಸ್ಕೊಳ್ಳುವಂತಹ ಒಂದು ಸನ್ನಿವೇಶಗಳು ಬರಬಹುದು. ಮತ್ತೆ ಇದನ್ನ ಪತ್ತೆ ಹಚ್ಚೋದು ಹೇಗೆ ಅಂದ್ರೆ, ಈ ಸಾಮಾನ್ಯವಾಗಿ ಬರುವಂತಹ ಸಿಂಪ್ಟಮ್ಸ್, ಈಗ ಪದೇ ಪದೇ ಮೂತ್ರ ವಿಸರ್ಜನೆ ಮಾಡಬೇಕು ಅಂತ ಅನಿಸ್ತಾ ಇದ್ರೆ, ಅಥವಾ ಹೊಟ್ಟೆ ಉಟ್ಕೊಂಡಿದೆ ಅಂತ ಅನಿಸ್ತಿದ್ರೆ, ಅಥವಾ ಊಟ ಮಾಡಿದ ಸರಿಯಾಗಿ ಜೀರ್ಣ ಆಗ್ತಿಲ್ಲ ಅಂತ ಅನಿಸ್ತಿದ್ರೆ, ತಾವು ದಯವಿಟ್ಟು ತಮ್ಮ ಫ್ಯಾಮಿಲಿ ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕಾಗುತ್ತೆ. ಅವರಿಗೆ ಯಾವುದೇ ಒಂದು ಇದ್ರ ಬಗ್ಗೆ ಒಂದು ಡೌಟ್ ಬಂದ್ರೆ ಅವರು ಒಂದು ಅಲ್ಟ್ರಾಸೌಂಡ್ ಅಂತ ಮಾಡಿಸ್ತಾರೆ. ಆ ಅಲ್ಟ್ರಾಸೌಂಡ್ ಅಲ್ಲಿ ನಮ್ಮ ಓವರಿ ಬಗ್ಗೆ ಒಂದು ಮಾಹಿತಿ ಸಿಗುತ್ತೆ. ಅದರ ಗಾತ್ರ ಮತ್ತೆ ಅದರಲ್ಲಿ ಏನಾದರೂ ಒಂದು ಊತಗಳು ಕಾಣಿಸ್ಕೊಂಡಿದೆಯಾ ಅಂತ ನಾವು ಪತ್ತೆ ಹಚ್ಬೋದು. ಆದರೆ ಅವರಿಗೆ ಏನಾದರೂ ಒಂದು ಅನುಮಾನಗಳು ಬಂದರೆ CA-125 ಅಂತ ಒಂದು ಸಣ್ಣ ಒಂದು ಬ್ಲಡ್ ಟೆಸ್ಟ್ ಅನ್ನು ಮಾಡ್ತಾರೆ. ಸೊ ಇದ್ರ ಮೂಲಕ ನಾವು ಓವರಿ ಕ್ಯಾನ್ಸರ್ ಇರುವ ಒಂದು ಲಕ್ಷಣವನ್ನು ನಾವು ಕಂಡುಹಿಡಿಯಬಹುದು. ಇದನ್ನ ಪತ್ತೆ ಹಚ್ಚಿದ ನಂತರ ಚಿಕಿತ್ಸೆಗೆ ಏನು ಮಾಡಬೇಕು? ಕೆಲವು ಮಹಿಳೆಯರಿಗೆ ಅರ್ಲಿ ಸ್ಟೇಜಲ್ಲಿ ಬಂದಾಗ ಅವರಿಗೆ ಸರ್ಜರಿಯನ್ನ ಇಮಿಡಿಯೇಟ್ ಆಗಿ ಮಾಡಬಹುದು. ಸರ್ಜರಿ ಮಾಡೋದ್ರಿಂದ ವಾಸಿ ಆಗೋ ಸಾಧ್ಯತೆಗಳು ತುಂಬಾ ಹೆಚ್ಚಾಗಿರುತ್ತೆ. ಅನೇಕ ಮಹಿಳೆಯರು ಸ್ಟೇಜ್ 3 ಅಥವಾ ಸ್ಟೇಜ್ 4 ಅಲ್ಲಿ ಬಂದಾಗ ಏನಾಗುತ್ತೆ, ಫಸ್ಟ್ ಕೀಮೋಥೆರಪಿಯನ್ನು ಕೊಡ್ತಾರೆ. ಕೀಮೋಥೆರಪಿ ಕೊಟ್ಟ ನಂತರ ಕಾಯಿಲೆಯ ಪ್ರಮಾಣವನ್ನು ತಗ್ಗಿಸಿ ನಂತರ ಸರ್ಜರಿಯನ್ನು ಮಾಡಬೇಕಾಗುತ್ತೆ. ಸೊ ಈ ರೀತಿ ಮಾಡೋದ್ರಿಂದಾಗಿ ಅವರ ಕ್ಯಾನ್ಸರ್ ಗುಣವಾಗುವಂತಹ ಸಂದರ್ಭಗಳು ಅತಿ ಹೆಚ್ಚಾಗಿರುತ್ತೆ. ಸೊ ಓವೇರಿಯನ್ ಕ್ಯಾನ್ಸರ್ ಬಗ್ಗೆ ನಿರ್ಲಕ್ಷ್ಯ ಬೇಡ. ಯಾವುದೇ ಒಂದು ಮಹಿಳೆ ಪದೇ ಪದೇ ಮೂತ್ರ ವಿಸರ್ಜನೆ ಮಾಡ್ತಾ ಇರಬೇಕು ಅನಿಸ್ತಿದ್ರೆ, ಅಥವಾ ಪದೇ ಪದೇ ಇನ್ಫೆಕ್ಷನ್ ಆಗ್ತಿದ್ರೆ, ದಯವಿಟ್ಟು ತಕ್ಷಣ ತಾವು ನಮ್ಮ ಫ್ಯಾಮಿಲಿ ಡಾಕ್ಟರ್ನ ಕನ್ಸಲ್ಟ್ ಮಾಡೋದು ಒಳ್ಳೆಯದು. ಇನ್ನು ಈ ಓವೇರಿಯನ್ ಕ್ಯಾನ್ಸರ್ ಬರೋದಕ್ಕೆ ರಿಸ್ಕ್ ಫ್ಯಾಕ್ಟರ್ಸ್ ಅಂತ ಹೇಳಿದ್ರೆ, ಒಂದು ನಾನು ಹೇಳಿದಾಗೆ ಜೆನೆಟಿಕ್ ಮ್ಯುಟೇಷನ್ಸ್, BRCA1 ಮತ್ತು BRCA2 ಮ್ಯುಟೇಷನ್ಸ್. BRCA1 ಮ್ಯುಟೇಷನ್ ಇದ್ದಾಗ ಸುಮಾರು 35-45% ಮಹಿಳೆಯರಿಗೆ ಓವೇರಿಯನ್ ಕ್ಯಾನ್ಸರ್ ಆಗುವಂತಹ ಸಾಧ್ಯತೆ ಇರುತ್ತೆ. ಇನ್ನು BRCA2 ಮ್ಯುಟೇಷನ್ಸ್ ಇದ್ರೆ ಒಂದು 10% ಅಷ್ಟು ಓವೇರಿಯನ್ ಕ್ಯಾನ್ಸರ್ ಡೆವಲಪ್ ಆಗುವಂತ ಚಾನ್ಸ್ ಇರುತ್ತೆ. ಒಂದು ವೇಳೆ ಅನುವಂಶಿಕವಾಗಿ ಇದು ಬರ್ತಿದೆ ಅಂತ ಹೇಳಿದ್ರೆ, ಅಂದ್ರೆ ಫ್ಯಾಮಿಲಿಯಲ್ಲಿ ಹಲವು ಜನಗಳಿಗೆ ಇದು ಓವೇರಿಯನ್ ಕ್ಯಾನ್ಸರ್ ಅಥವಾ ಅಂಡಾಶಯದ ಕ್ಯಾನ್ಸರ್ ಪತ್ತೆ ಹಚ್ಚಿದ್ರೆ, ಒಂದು ಸಣ್ಣ ಬ್ಲಡ್ ಟೆಸ್ಟ್ ಮೂಲಕ BRCA1 ಮತ್ತೆ BRCA2 ಮ್ಯುಟೇಷನ್ ಟೆಸ್ಟ್ ನ ಮಾಡಿಸ್ಕೊಳ್ಬಹುದು. ಬೈ ಚಾನ್ಸ್ ಅದು ಪಾಸಿಟಿವ್ ಬಂದ್ರೆ ನೆಕ್ಸ್ಟ್ ವೈದ್ಯರನ್ನ ಸಂಪರ್ಕಿಸಿದ್ರೆ ಅದಕ್ಕೆ ಪರಿಹಾರವನ್ನು ಅವರು ನಿಮಗೆ ತಿಳಿಸ್ತಾರೆ. ಇನ್ನು ಒಬೆಸಿಟಿ, ಬೊಜ್ಜು, ಇದು ಸಹ ಓವೇರಿಯನ್ ಕ್ಯಾನ್ಸರ್ಗೆ ಕಾರಣವಾಗಬಹುದು. ಮತ್ತೆ ಸರಳವಾದ ಯೋಗ ಮತ್ತು ಆಹಾರ ಪದ್ಧತಿಯಲ್ಲಿ ಒಂದು ಬದಲಾವಣೆಯನ್ನು ತೆಗೆದುಕೊಂಡು ಈ ಸ್ಥೂಲಕಾಯದವರು ಏನಿದ್ದಾರೆ ಅವರು ಸ್ವಲ್ಪ ದೇಹದ ಭಾರವನ್ನು ಇಳಿಸ್ಕೊಳ್ಳೋದ್ರಿಂದ ಈ ಒಂದು ಓವೇರಿಯನ್ ಕ್ಯಾನ್ಸರ್ ತುತ್ತಾಗೋದನ್ನ ಅವರು ತಡೆಯಬಹುದು.